ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಆದಂತಹ ಘಟನೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ವಿರೋಧಿಸಿ ಈಗ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಶಂಕೆ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ದಳಪತಿ ವಿರುದ್ಧ ಶಾಸಕ ಎಚ್ ಸಿ ಬಾಲಕೃಷ್ಣ ಸಿಡಿದಿದ್ದಾರೆ. ನಾಗಮಂಗಲ ಗಲಾಟೆ ಬಗ್ಗೆ ಎಚ್ಡಿಕೆ ತನಿಖೆ ಮಾಡಲಿ, ಎಚ್ಡಿಕೆಯನ್ನು ತನಿಖಾಧಿಕಾರಿಯನ್ನಾಗಿ ಮಾಡಲಿ, ನಾನು ಸಿಎಂಗೆ ಮನವಿ ಮಾಡ್ತೀನಿ ಅಂತ ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತೊಂದು ಕಡೆ ಅವರ ಹೇಳಿಕೆಯ ವಿರುದ್ಧವಾಗಿ ಈಗ ಕಿಡಿಕಾರ್ತಿದ್ದಾರೆ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದಂತೆ. ಏನು ಹೇಳಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು, ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ದೇ ಏನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದರೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಆದಂತಹ ಘಟನೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ವಿರೋಧಿಸಿ ಈಗ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಶಂಕೆ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ದಳಪತಿ ವಿರುದ್ಧ ಶಾಸಕ ಎಚ್ ಸಿ ಬಾಲಕೃಷ್ಣ ಸಿಡಿದಿದ್ದಾರೆ. ನಾಗಮಂಗಲ ಗಲಾಟೆ ಬಗ್ಗೆ ಎಚ್ಡಿಕೆ ತನಿಖೆ ಮಾಡಲಿ, ಎಚ್ಡಿಕೆಯನ್ನು ತನಿಖಾಧಿಕಾರಿಯನ್ನಾಗಿ ಮಾಡಲಿ, ನಾನು ಸಿಎಂಗೆ ಮನವಿ ಮಾಡ್ತೀನಿ ಅಂತ ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತೊಂದು ಕಡೆ ಅವರ ಹೇಳಿಕೆಯ ವಿರುದ್ಧವಾಗಿ ಈಗ ಕಿಡಿಕಾರ್ತಿದ್ದಾರೆ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದಂತೆ. ಏನು ಹೇಳಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು, ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ದೇ ಏನೋ ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದರೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಆದಂತಹ ಘಟನೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ವಿರೋಧಿಸಿ ಈಗ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಶಂಕೆ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ದಳಪತಿ ವಿರುದ್ಧ ಶಾಸಕ ಎಚ್ ಸಿ ಬಾಲಕೃಷ್ಣ ಸಿಡಿದಿದ್ದಾರೆ. ನಾಗಮಂಗಲ ಗಲಾಟೆ ಬಗ್ಗೆ ಎಚ್ಡಿಕೆ ತನಿಖೆ ಮಾಡಲಿ, ಎಚ್ಡಿಕೆಯನ್ನು ತನಿಖಾಧಿಕಾರಿಯನ್ನಾಗಿ ಮಾಡಲಿ, ನಾನು ಸಿಎಂಗೆ ಮನವಿ ಮಾಡ್ತೀನಿ ಅಂತ ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತೊಂದು ಕಡೆ ಅವರ ಹೇಳಿಕೆಯ ವಿರುದ್ಧವಾಗಿ ಈಗ ಕಿಡಿಕಾರ್ತಿದ್ದಾರೆ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದಂತೆ. ಏನು ಹೇಳಿದ್ದಾರೆ ನೋಡೋಣ.
ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು. ಅವ್ರ ಮಾತಿಗೂ ಅವರ ಕೃತಿಗೂ ಒಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ಲದೇ ಅದೇನೋ ಕಡ್ಡಿ ಇಲ್ಲದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನೇ ತನಿಖಾಧಿಕಾರಿಗಳಾದರೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಆದಂತಹ ಘಟನೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನ ವಿರೋಧಿಸಿ ಈಗ ಶಾಸಕರಾದಂತಹ HC ಬಾಲಕೃಷ್ಣ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಶಂಕೆ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ದಳಪತಿ ವಿರುದ್ಧ ಶಾಸಕ HC ಬಾಲಕೃಷ್ಣ ಸಿಡಿದಿದ್ದಾರೆ. ನಾಗಮಂಗಲ ಗಲಾಟೆ ಬಗ್ಗೆ ಎಚ್ಚರಿಕೆ ತನಿಖೆ ಮಾಡಲಿ, ಎಚ್ಚರಿಕೆಯನ್ನು ತನಿಖಾಧಿಕಾರಿಯನ್ನಾಗಿ ಮಾಡಲಿ, ನಾನು CMಗೆ ಮನವಿ ಮಾಡ್ತೀನಿ ಅಂತ ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ HD ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತೊಂದು ಕಡೆ ಅವರ ಹೇಳಿಕೆಯ ವಿರುದ್ಧವಾಗಿ ಈಗ ಕಿಡಿಕಾರ್ತಿದ್ದಾರೆ ಶಾಸಕರಾದಂಥ HC ಬಾಲಕೃಷ್ಣ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದಂತೆ. ಏನು ಹೇಳಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು. ಅವ್ರ ಮಾತಿಗೂ ಅವರ ಕೃತಿಗೂ ಒಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ಲದೇ ಅದೇನೋ ಕಡ್ಡಿ ಇಲ್ಲದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನೇ ತನಿಖಾಧಿಕಾರಿಗಳಾದರೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಇದರ ಬೆನ್ನಲ್ಲೇ ನಾಗಮಂಗಲದಲ್ಲಿ ಆದಂತಹ ಘಟನೆ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನ ವಿರೋಧಿಸಿ ಈಗ ಶಾಸಕರಾದಂತಹ HC ಬಾಲಕೃಷ್ಣ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್, ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಶಂಕೆ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಿದೆ. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದು. ದಳಪತಿ ವಿರುದ್ಧ ಶಾಸಕ HC ಬಾಲಕೃಷ್ಣ ಸಿಡಿದಿದ್ದಾರೆ. ನಾಗಮಂಗಲ ಗಲಾಟೆ ಬಗ್ಗೆ ಎಚ್ಚರಿಕೆ ತನಿಖೆ ಮಾಡಲಿ, ಎಚ್ಚರಿಕೆಯನ್ನು ತನಿಖಾಧಿಕಾರಿಯನ್ನಾಗಿ ಮಾಡಲಿ, ನಾನು CMಗೆ ಮನವಿ ಮಾಡ್ತೀನಿ ಅಂತ ಮಾಗಡಿಯಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಒಂದು ಕಡೆ HD ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು, ಮತ್ತೊಂದು ಕಡೆ ಅವರ ಹೇಳಿಕೆಯ ವಿರುದ್ಧವಾಗಿ ಈಗ ಕಿಡಿಕಾರ್ತಿದ್ದಾರೆ ಶಾಸಕರಾದಂಥ HC ಬಾಲಕೃಷ್ಣ. ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇರೋದು. ಕುಮಾರಸ್ವಾಮಿ ಕೆಲಸವೇ ಬೆಂಕಿ ಹಚ್ಚೋದಂತೆ. ಏನು ಹೇಳಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು. ಅವ್ರ ಮಾತಿಗೂ ಅವರ ಕೃತಿಗೂ ಒಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ. ಕಡ್ಡಿ ಇಲ್ಲದೇ ಅದೇನೋ ಕಡ್ಡಿ ಇಲ್ಲದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನು ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನು ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡು ಕೇಳಿ ಅವ್ರಿಗೆ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರನ್ನೇ ತನಿಖಾಧಿಕಾರಿಗಳಾದರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ